ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಿನ್ನೆಯಿಂದ ಮುಂಗಾರು ಆರಂಭ ಆಗಿದೆ. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂಥ ಮಳೆಗೆ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ಹೀಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿ.ಕೆ. ಶಿವಕುಮಾರ್ ಸಭೆಯ ನಂತರ ಹಾನಿ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡೋದಾಗಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುರಿದಂಥ ಭಾರೀ ಮಳೆಗೆ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಹೈರಾಣಾಗಿ ಹೋಗಿದ್ದಾರೆ ಮಳೆಯಿಂದಾಗಿ ಜನ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಸಂಜೆ ಸಭೆಯನ್ನು ಕರೆದು ಸಭೆಯ ನಂತರ ಎಲ್ಲೆಲ್ಲಿ ಹಾನಿಯಾಗಿದೆ, ಎಲ್ಲೆಲ್ಲಿ ಮರ ಬಿದ್ದಿದೆ, ಎಲ್ಲೆಲ್ಲಿ ಕರೆಂಟ್ ಕಂಬಗಳು ಧರಾಶಾಹಿಯಾಗಿದೆ, ಇದೆಲ್ಲದರ ಮಾಹಿತಿಯನ್ನು ಪಡೆದುಕೊಂಡು ಆ ನಂತರ ಪರಿಶೀಲನೆಯನ್ನು ಮಾಡೋದಾಗಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಹೆಚ್ಚಿಗೆ ಬರಲಿ, ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸೋಣ. ಸಾಯಂಕಾಲ ಓಟ್ ಮುಗಿಸ್ಕೊಂಡು ಬಂದಮೇಲೆ ಒಂದು ಸಭೆ ಮಾಡ್ತಾ ಇದ್ವಿ ರೈನ್ ಡ್ಯಾಮೇಜ್ ವಿಚಾರದಲ್ಲಿ. ನೀವೇನಾದ್ರು ಭೇಟಿ ಕೊಡ್ತಾ ಇದ್ದೀರಾ? ಖಂಡಿತ ಎಲ್ಲೆಲ್ಲಿದೆ ಫಸ್ಟ್ ಆಫೀಸರ್ಸ್ ಕರೆದು ಮಾತಾಡಿ ಅಟೆಂಡ್ ಮಾಡ್ತೀವಿ. ಇನ್ನೂ ಹೆಚ್ಚಿಗೆ ಬರಲಿ, ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸೋಣ. ಸಾಯಂಕಾಲ ಓಟ್ ಮುಗಿಸ್ಕೊಂಡು ಬಂದಮೇಲೆ ಒಂದು ಸಭೆ ಮಾಡ್ತಾ ಇದ್ವಿ ರೈನ್ ಡ್ಯಾಮೇಜ್ ವಿಚಾರದಲ್ಲಿ. ನೀವೇನಾದ್ರು ಭೇಟಿ ಕೊಡ್ತಾ ಇದ್ದೀರಾ? ಖಂಡಿತ ಎಲ್ಲೆಲ್ಲಿದೆ ಫಸ್ಟ್ ಆಫೀಸರ್ಸ್ ಕರೆದು ಮಾತಾಡಿ ಅಟೆಂಡ್ ಮಾಡ್ತೀವಿ. ಇನ್ನೂ ಹೆಚ್ಚಿಗೆ ಬರಲಿ, ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸೋಣ. ಸಾಯಂಕಾಲ ಓಟ್ ಮುಗಿಸ್ಕೊಂಡು ಬಂದಮೇಲೆ ನಿಗಮನದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಇದೇ ವಿಚಾರ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ನಿನ್ನೆ ಅಷ್ಟೇ ಒಂದು ಮಹತ್ವದ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಆದರೆ ಇವತ್ತು ಕೂಡ ಮತ್ತೊಂದು ಮೀಟಿಂಗ್ ಅನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ವಾಲ್ಮೀಕಿ ನಿಗಮನದಲ್ಲಿ ನಡೆದಿರುವಂತಹ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಇದು. ಸಿಎಂ ಸಿದ್ದರಾಮಯ್ಯನವರಿಗೆ ಹೆಚ್ಚಾಯಿತು ಈಗ ತಲೆಬಿಸಿ. ಸಿಎಲ್ಪಿ ಸಭೆ ಬಳಿಕ ಮತ್ತೊಂದು ರಹಸ್ಯ ಸಭೆ ಇದು. ನಿನ್ನೆ ರಾತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆದಿದೆ. ಸಚಿವರ ಜೊತೆಗೆ ಸಭೆ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ಅಭಿಪ್ರಾಯ ಕೂಡ ಸಂಗ್ರಹ ಮಾಡಿದ್ದಾರೆ. ಈ ಒಂದು ಸಭೆಯಲ್ಲಿ ಸಚಿವರ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಕ್ರಮವನ್ನ ತೆಗೆದುಕೊಳ್ಳುವ ನಿರ್ಧಾರ ಸಿಎಂ ಹಾಗೆ ಡಿಸಿಎಂ ಅವರಿಗೆ ಬಿಟ್ಟಿರುವಂಥದ್ದು. ಸೊ ಈ ಒಂದು ಸಭೆ ಬಹಳ 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 ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. ನಾಳೆಯ ಫಲಿತಾಂಶ ಬಳಿಕ ಸಿಎಂ ಸಿದ್ದರಾಮಯ್ಯ